ಈಗ ನೀರಿನ ಬೆಲೆ ಏರ್ಸೋದು ಕೊಟ್ಟಿದ್ದಾರೆ. ನೀರು ಕೊಡೋ ಯೋಗ್ಯತೆ ಇಲ್ಲ. KR-ಪುರಂಗೆ ನೀರು ಬರ್ತಾ ಇದೆಯಾ? ಸರಿಯಾಗಿ ಬರ್ತಾ ಇದೆಯಾ? KR-ಪುರಂಗೆ ಸಿ ವಿ ರಾಮನ್ ನಗರಿಗೆ ನೀರು ಬರ್ತಾ ಇದೆಯಾ? BTM ಲೇಔಟ್ ನೀರು ಬರ್ತಾ ಇದೆಯಾ? RR ನಗರಕ್ಕೆ ನೀರು ಬರ್ತಾ ಇದೆಯಾ? ಮುನಿರತ್ನ ಅವರೇ, ದಾಸರಳ್ಳಿಗೆ ನೀರು ಬರ್ತಾ ಇದೆಯಾ? ನೀರು ಕೊಡೋ ಯೋಗ್ಯತೆ ಇಲ್ಲ. ನೀರಿನ ದರವನ್ನ ಹೆಚ್ಚಳ ಮಾಡಿ ಕೊಟ್ಟಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇದು ಜನ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ನೇನ್ ಸರ್ಟಿಫಿಕೇಟ್ ಬೇಕು? ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಅನ್ನೋಕ್ಕೆ ಇನ್ನೇನ್ ಸರ್ಟಿಫಿಕೇಟ್ ಬೇಕು? ಬಂಡುತನದಿಂದ ಸಮರ್ಥನೆ ಮಾಡ್ಕೋತೀರಲ್ಲ, ನಿಮ್ಮನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ನಿಮ್ದು ನಾಲ್ಗೇನೋ ಜನ ಕೇಳ್ತಾ ಇದ್ದಾರೆ. ಇದು ನಾಲ್ಗೆ ಅಲ್ಲ. ನಾಲ್ಗೆ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇದ್ದಂಗೆ ಆಡಳಿತ ಪಕ್ಷದಲ್ಲಿ ಇರೋದು. ಇದು ಎಕ್ಕಡಕ್ಕಿಂತ ಕಡೆ ಅಂತ ಜನ ಹೇಳ್ತಾ ಇದ್ದಾರೆ. ನಾನು ಹೇಳ್ತಿರೋದಲ್ಲ. ಯಾರು ಹೇಳ್ತಿರೋದು? ಬರೀ ನಾವು ಮಾತ್ರ ಹೇಳ್ತಿರೋದಲ್ಲ. ಇದು ನಾಲ್ಗೆಗಿಂತ ಕಡೆಯಾಗಿರ್ತಕ್ಕಂಥ ಹಳೆ ಅಂತ ಯಾರು ಹೇಳ್ತಿರೋದು? ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಈ ಬಾಳಿಗೆ ನೀವು ಅಧಿಕಾರಕ್ಕೆ ಬರ್ಬೇಕಿತ್ತ? ಈ ಬಾಳಿಗೆ ಈ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಿತ್ತ? ನೀವೇನ್ ಹೇಳಿದ್ರಿ? ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಪೂರ್ತಿ ಇಳಿಕೆ ಮಾಡ್ತೀವಿ. ಎಲ್ಲಿ ಸಿದ್ದರಾಮಯ್ಯನವರೇ? ಇದೇನಾ ಇಳಿಕೆ? ಇದೇನಾ ನೀವು ಇಳಿಕೆ ಮಾಡಿದ್ದು? ನೀವು ಆಗ್ತಾ ಇರೋದು ಈಗಾಗಲೇ ಕಷ್ಟದಿಂದ ನರಳ್ತಾ ಇರುವಂತ ಜನರ ಬದುಕಿಗೆ ಬರೆ ಎಳೆಯುವ ಕೆಲಸ ಮಾಡ್ತಾ ಇದ್ದೀರಿ. ಅಲ್ಲಿ ಎತ್ತಿನ ಗಾಡಿ ಮುಂದೆ ಬರಬೇಕಾದ್ರೆ ವಿರೋಧ ಪಕ್ಷದ ನಾಯಕರು ಕೂಗಿದ್ರು, ಎಲ್ಲಿದೀಯಪ್ಪ ರಾಹುಲ? ನಿಮ್ ಸರ್ಕಾರ, ನಿಮ್ಗಿರೋದೇ 2 ಕಡೆ ಸರ್ಕಾರ. ಎಷ್ಟು ಕಡೆ ಇರೋದು ಸರ್ಕಾರ? ಒಂದು ಕರ್ನಾಟಕದಲ್ಲಿ, ಇನ್ನೊಂದು ಹಿಮಾಚಲ್ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಒಂದು 3 ಕಡೆಗೆ ಸರ್ಕಾರ ಇದೆ. 3 ಕಡೆಗೆ ಸರ್ಕಾರ ಇದೆ. ಜನರಿಗೆ 3 ನಾಮ ಹಾಕ್ತಾ ಇದ್ದಾರೆ. ನಾವು ಅನ್ಕೊಂಡಿದ್ವಿ ಬಕ್ರೀದ್ ದಿನ ಸಿದ್ದರಾಮಯ್ಯನವರು ಮಾತ್ರ ಟೋಪಿ ಹಾಕೊಳ್ತಾರೆ ಅಂತ ಹೇಳಿ. ರಾಜ್ಯದ ಜನರಿಗೆಲ್ಲ ಟೋಪಿ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ನೀವು ಮಾತ್ರ ಟೋಪಿ ಹಾಕೊಳ್ತಾರೆ ಅಂತ ಅನ್ಕೊಂಡಿದ್ವಿ. ನೀವು ಜನರಿಗೆಲ್ಲರಿಗೂ ಟೋಪಿ ಹಾಕ್ಲಿಕ್ಕೆ ಹೊಟ್ಟಿದ್ದೀರಿ. ಟೋಪಿ ಹಾಕಿ, ನಾಮ ಹಾಕಿ, ಜನರ ಕೈಗೆ ಚಿಪ್ಪು ಕೊಡ್ಲಿಕ್ಕೆ ಹೊಟ್ಟಿದ್ದೀರಿ. ಈ ನೀತಿಯ ವಿರುದ್ಧ ಚೆಂಬಾದ್ರೂ ಏನಕ್ಕಾರು ಉಪಯೋಗಕ್ಕೆ ಬರುತ್ತೆ. ಇವ್ರು ಕೊಡ್ತಿರೋದು ಹಳೇ ಚಿಪ್ಪು. ಎಂತದು? ಕಂಠ. ಚಿಪ್ಪು ಕಂಠ ಅಂತಾರ. ಅದನ್ನೇ ಕೊಡಕ್ ಹೊರಟಿರೋದು. ಅದು ಕೂಡ 3 ತೂತು. ಅದರೊಳಗೂ ತೂತು, ಈ ಸರ್ಕಾರನೂ ತೂತು. ಈ ತರ ಎಲ್ಲ ಸರಿಗೆ ಸಂಗ್ರಹ ಮಾಡಿ ದುಡ್ಡು ಎಲ್ಲ ಹೋಗ್ತಾ ಇದೆ ಗೊತ್ತಾ? ಈ ಎಲ್ಲ ದುಡ್ಡು ಕಟ್ಟಾಗಿ ಡೆಲ್ಲಿಗೆ ಹೋಗ್ತಾ ಇದೆ. ಕಟ್ಟಾಗಿ ಜೇಬಿಗೆ ಕೈ ಹಾಕಿದ್ರು. ಈ ಜೇಬಿಗೆ ಕೈ ಹಾಕಿ ಎಲ್ಲ ದರ ಏರಿಕೆ ಮಾಡಿದ್ರು. ಅದರಿಂದ ಸಾಕಾಗ್ಲಿಲ್ಲ ಅಂತ ಹಗಲು ದರೋಡೆ ಮಾಡಿ ಕಟ್ಟಾಗಿ ರಾಹುಲಿಗೆ ಕಳಿಸೋ ಕೆಲಸ ಮಾಡ್ತಿದ್ದಾರೆ. ಏನ್ ಮಾಡಿದ್ರು ಗೊತ್ತಾ ನಿಮ್ಗೆ? 187 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದೆಲ್ಲ ದುಡ್ಡನ್ನ ತೆಲಂಗಾಣ ಮತ್ತು ಉತ್ತರ ಪ್ರದೇಶದ ಚುನಾವಣೆಗೆ ಖರ್ಚು ಮಾಡಿದಂತ ಮಹಾನ್ ಕಾರ್ಯ ಮಾಡಿದ್ದು ಇನ್ಯಾರು ಅಲ್ಲ, ಇದೇ ಕಾಂಗ್ರೆಸ್ ಪಾರ್ಟಿ. ಅವ್ರ ಸರ್ಕಾರ ಮಾಡಿದ ಮೋಸ, ದಲಿತ ವರ್ಗಕ್ಕೆ ಮಾಡಿದಂತ ಮೋಸ. ಇನ್ನು ಕ್ಷಮಿಸ್ತೀರಾ? ಈ ಸರ್ಕಾರ ಕ್ಷಮಿಸ್ಬೇಕಾ? ಏನವ ಕ್ಷಮಿಸ್ತೀರನ್ನವ? ಕೈ ಎತ್ತೇಳಿ ಕ್ಷಮಿಸ್ಬೇಕಾ? ಹಾಗಿದ್ರೆ ಹೇಳಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಮ್ಮ ಹೋರಾಟ ಸಾಂಕೇತಿಕ ಹೋರಾಟ ಮಾತ್ರ ಅಲ್ಲ ಹರೀಶ. ಬೆಲೆ ಇಳಿಸ್ಬೇಕು. ಇಲ್ಲದೆ ಇದ್ರೆ ಅವರೇ ಇಳಿಬೇಕು. ಬೆಲೆ ಇಳಿಸ್ಬೇಕು, ಇಲ್ಲ ಅವರೇ ಇಳಿಬೇಕು. ಇಳಿದೇ ಇದ್ರೆ
ನಮಗ್ ಗೊತ್ತಿದೆ ಹೆಂಗ್ ಇಳಿಸ್ಬೇಕು ಅಂತ, ರಾಜ್ಯದ ಜನರಿಗೆ ಗೊತ್ತಿದೆ ಹೆಂಗ್ ಇಳಿಸ್ಬೇಕು ಅಂತ. ಈ ದೇಶದ ಇತಿಹಾಸದಲ್ಲಿ ಜನವಿರೋಧಿಯಾಗಿ ವರ್ತನೆ ಮಾಡಿದಂತ ಯಾವುದಾದ್ರೂ ಸರ್ಕಾರ ಅಧಿಕಾರದಲ್ಲಿ ಮುಂದುವರೆದಿರೋ ಉದಾಹರಣೆ ಇದೆಯಾ? ಕಾಂಗ್ರೆಸ್ ಕೂಡ ಅಧಿಕಾರದಲ್ಲಿ ಮುಂದುವರಿಯುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಅದಕ್ಕಾಗಿ ಇದ್ದಷ್ಟು ದಿನ ನುಂಗೋಣ ಅಂತಕ್ಕಂಥ ನುಂಗುವ ಕಾರ್ಯ ಒಂದೇ ಮಾಡ್ತಿದ್ದಾರೆ. ಅವ್ರು ಮಾಡ್ತಿರೋದು ಒಂದೇ ಕೆಲಸ, ನುಂಗಣ್ಣ ನುಂಗಣ್ಣ ನುಂಗಣ್ಣ, ನುಂಗುವ ಕೆಲಸ ಒಂದೇ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಬದುಕನ್ನೇ ನುಂಗುವಂತ, ರಾಜ್ಯದ ಆಸ್ತಿಯನ್ನ ನುಂಗುವಂತ, ಸಾಲ ಮಾಡಿ ಜನರ ಮೂಗಿಗೆ ತುಪ್ಪ ಸವರಿ ತಾವು ಲೂಟಿ ಹೊಡಿತಕ್ಕಂಥ ಈ ಕಾಂಗ್ರೆಸ್ನ ಜನವಿರೋಧಿಯ ನೀತಿ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ಸಂಘಟನೆ ಮಾಡಿದೆ. ನಮ್ಮ ಹೋರಾಟ ವಿಧಾನಸೌಧದ ಒಳಗೂ ನಡೀತದೆ, ವಿಧಾನಸೌಧದ ಹೊರಗೂ ನಡೀತದೆ. ಇವರು ಮಾಡಿರ್ತಕ್ಕಂಥ ಅನ್ಯಾಯವನ್ನ ಎಳೆಯಾಗಿ ಬಿಚ್ಚಿರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಧಿಕ್ಕಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ.